टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲೋ ಅಂದರೆ ಅವರು ಅಲೋ ಅಂತಾರೆ, ಅಂದರೆ ಪ್ರತಿಕ್ರಿಯೆ ಇದ್ರದಾಗಲೇ ಇನ್ನೊಂದು ಆಗ್ಬೋದು ಅಂಥದ್ದು. ಈಗ ರಾಜಕಾರಣಿಗಳಿಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ. ಈಗ ನಮ್ಮ ಕ್ಷೇತ್ರದವ್ರು ನನಗೂ ರಾಜಕಾರಣಿ ಅಂತ ಹೇಳಿ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾರೆ. ಎಷ್ಟೊಂದು ಸರಿ ರಾಜ್ಯದಿಂದ ಹೊರಗವರು ಫೋನ್ ಮಾಡ್ತಾರೆ. ಒಂದೊಂದು ಸರಿ ನಾವು ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಒಂದೊಂದು ಸರಿ ಅವ್ರು ಫೋನ್ ಎತ್ತೋ ಅಂಥ ಕೆಲಸನೂ ಕೂಡ ಮಾಡ್ತೀವಿ. ಬಟ್ ಇವತ್ತು ತಂತ್ರಜ್ಞಾನ ಎಷ್ಟು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತಂತಂದರೆ, ವೀಡಿಯೋ ಕಾಲ್ ಸುಮ್ಮನೆ ಆನ್ ಮಾಡಿದ್ರೆ ಸಾಕು, ಅದನ್ನು AI ಮೂಲಕನೋ ಇನ್ನೊಂದ್ರ ಮೂಲಕನೋ ತಪ್ಪು ವೀಡಿಯೋಗಳಾಗಿರೋ ರೀತಿ ತೋರಿಸೋವಂಥ ಸನ್ನಿವೇಶಗಳು ಇರ್ತವೆ. ಸೊ ಹಾಗಾಗಿ ಯಾರು ಹನಿ ಟ್ರ್ಯಾಪ್ ಅಂತಹ ಕೆಲಸ ಅದು ಜಾಲ ಮಾಡಿಕೊಂಡು ಬೇರೆಯವ್ರನ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿ ಅದ್ರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಅವ್ರದ್ದು ಕೂಡ ತಪ್ಪಿರುತ್ತೆ. ಸೊ ಅವ್ರು ಕೂಡ ಅದು ತನಿಖೆ ಆಗಬೇಕು. ನಿಮ್ಗೆ ಏನು ಉದ್ದೇಶ ಇರ್ಬೋದು ಅಂತ ನೀವು ಅದನ್ನು ನೀವು ಇವಾಗ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು BJP ಅವ್ರ ಟೈಮಲ್ಲಿ, ಅವಾಗ ಮಾಡಿದರು. ಶಾಸಕರೆಲ್ಲ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡಿದ್ರು. ಅದಕ್ಕೇನು ಉದ್ದೇಶ ಇರುತ್ತೆ? ಪ್ರಭಾವಿ ವ್ಯಕ್ತಿಗಳಿದ್ದರೆ ಅವ್ರ ಪ್ರಭಾವ ಏನಾದ್ರು ಬಳಸ್ಕೊಂಡು ಅವ್ರಿಗೆ ಸ್ವಂತಕ್ಕೆ ಹಣ ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದ್ರು ಕೆಲಸ ಮಾಡಿಸ್ಕೊಳ್ಳೋ ಅನ್ನೋದು ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದ ಮಾಡಿರ್ತಾರೆ. ಸೊ ಅದಕ್ಕೆ ತನಿಖೆ ನಡೀಲಿ. ಈಗ ಸಿದ್ದರಾಮಯ್ಯನವ್ರ ಪರ ಇದ್ದಂಥವ್ರನ್ನ ಈ ರೀತಿಯಾದಂಥ ಟ್ರ್ಯಾಪ್ ಮಾಡೋ ಕೆಲಸ ಆಗ್ತಾ ಇದೆ. ರಾಜಣ್ಣ ಅವ್ರು ಏನು ಹೇಳಿಲ್ಲ, ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ. BJPಲಿರೋರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಸೊ BJPಲಿರೋರನ್ನ ತಂದೆ ಪರವಾಗಿದ್ದಾರೆ. ಸೊ ಹಾಗಾಗಿ ಆ ರೀತಿ ಇಂಥ ಗುಂಪು ಅಂತ ಹೇಳಿಲ್ಲ. ಅವ್ರು ಜನರಲ್ ಆಗಿ ಹೇಳಿದ್ದಾರೆ, ರಾಜ್ಯದಲ್ಲಿ ಅಂಥ ಒಂದು ಜಾಲ ಇದೆ ಅಂತ ಹೇಳಿ. ಸೊ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಿದೆ. ಯಾಕಂದರೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು, ಇಂಥ ಶಾಸಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಇವ್ರುಗಳೇ. ಎಲ್ಲಿ ಹೇಳಿದ್ದಾರೆ? ಬರೀ ಅವ್ರು ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ. BJP ಅವರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJP ಅವರು ಇರ್ಬೋದು, ನಮ್ಮ ಪಕ್ಷದಲ್ಲಿರುವಂತಹ ಬೇರೆಯವರು ಇರ್ಬೋದು, ಎಲ್ಲರ ಮೇಲೂ ಪ್ರಯತ್ನ ಆಗಿ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಂಥ ಗುಂಪು ಮೇಲೆ ಮಾತ್ರ ಮಾಡಿದ್ದಾರೆ ಅಂತ ಅವ್ರೇನು ಹೇಳಿಲ್ಲ. ಸೊ ಹಾಗಾಗಿ ಯಾರಂತ ಪ್ರಯತ್ನ ಮಾಡಿದರೆ ಅವ್ರ ಬಗ್ಗೆ ತನಿಖೆ ಆಗಿದೆ. ಹನಿ ಹುಡಿಕೊಂಡು ಹೋದ್ರು ಮಾತ್ರ ಟ್ರ್ಯಾಪ್ ಆಗಕ್ಕೆ ಸಾಧ್ಯ, ಇಲ್ಲದ್ರೆ ಟ್ರ್ಯಾಪ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹುಡಿಕೊಂಡು ಹೋಗಿರೋದಕ್ಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅಂತ. ಇವಾಗ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ? ಅವ್ರೇನು ಹನಿ ಟ್ರ್ಯಾಪಿಗೆ ನಾನು ಬಲಿಯಾಗಿದ್ದೀನಿ ಅಂತ ಹೇಳಿಲ್ಲ. ಹನಿ ಟ್ರ್ಯಾಪ್ ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮಗನೂ ಕೂಡ ಅದನ್ನೇ ಹೇಳಿದ್ದಾರೆ, ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಸೊ ಅವರೇನು ಹುಡ್ಕೊಂಡು ಹೋಗಿಲ್ಲ, ಅವರೇ ಯಾರೋ. ಮತ್ತು ಅವ್ರು ಏನು ಹೇಳಿದ್ದಾರೆ? ಅವ್ರ ಮನೆಗೆ ಯಾರೋ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾರೆ ಅಂತೇಳಿ. ಸೊ ಸಾರ್ವಜನಿಕ ರೀತಿಯಲ್ಲಿ ಬಂದಾಗ ಅವ್ರನ್ನ ಮಾತಾಡಿಸಿರೋಕ್ಕಾಗತ್ತಾ? ಸೊ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೂ ಕೂಡ ಇದು ಹೈಕಮಾಂಡ್ಗೂ ಖಂಡಿತ ವಿಷಯ ಮುಟ್ಟಿಸಿರ್ತಾರೆ. ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಪಕ್ಷದ ಬೇರೆ ನಾಯಕರುಗಳಾಗಲಿ ಹೋಗಿ ಹೈಕಮಾಂಡ್ ವಿಷಯ ತಿಳಿಸ್ತಾರೆ.